ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಮ್ಮೆ ಒಬ್ಬ ಸನ್ಯಾಸಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಒಂದು ಚೇಳು ನದಿಯಲ್ಲಿ ಮುಳುಗುತ್ತಿತ್ತು. ಇದನ್ನು ನೋಡಿದ ಆ ಸಾಧು ಚೇಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡರು. ಆಗ ಚೇಳು ತನ್ನ ಕೊಂಡಿಯಿಂದ ಇವರನ್ನು ಕಚ್ಚಿಬಿಟ್ಟಿತು, ಮತ್ತೆ ನೀರಿಗೆ ಬಿದ್ದಿತು. ಆದರೆ ಸನ್ಯಾಸಿ ಮತ್ತೆ ಅದನ್ನು ಎತ್ತಿಕೊಂಡರು. ಅದು ಮತ್ತೆ ಕಚ್ಚಿತು, ಕೈತಪ್ಪಿ ನೀರಿನಲ್ಲಿ ಬಿದ್ದಿತು. ಕೊನೆಗೂ ಸನ್ಯಾಸಿ ಆ ಚೇಳನ್ನು ನೀರಿನಿಂದ ರಕ್ಷಿಸುವಲ್ಲಿ ಸಫಲರಾಗಿ ದಂಡೆಗೆ ತಂದು ಬಿಟ್ಟರು. ಇದನ್ನೆಲ್ಲ ನೋಡುತ್ತಿದ್ದ ಅವರ ಶಿಷ್ಯ, ಗುರುಗಳೇ, ಅದನ್ನು ಅಲ್ಲಿಯೇ ಬಿಡಬೇಕಿತ್ತು, ಅದು ನಿಮ್ಮನ್ನೇ ಕಚ್ಚಿತು ಎಂದು ಹೇಳಿದರು. ಆಗ ಸನ್ಯಾಸಿ ಹೇಳಿದ, ಇದರ ಸ್ವಭಾವ ಕಚ್ಚುವುದು, ಆದರೆ ನನ್ನ ಧರ್ಮ ಕಾಪಾಡುವುದು. ನಾನು ಅದರಂತೆ ವರ್ತಿಸಿದರೆ ನನಗೂ ಮತ್ತು ಅದಕ್ಕೂ ಎಲ್ಲಿಯ ವ್ಯತ್ಯಾಸ ಎಂದರು. ಬಂಧುಗಳೇ, ಬೇರೆಯವರ ಕೆಟ್ಟತನಕ್ಕೆ ನಮ್ಮ ಒಳ್ಳೆತನ ಬಲಿಯಾಗದಿರಲಿ. ಅವರು ಹೀಗೆ ಇವರು ಹಾಗೆ ಅನ್ನುವ ಬದಲು ನಾವು ಹೇಗೆ ಎಂಬುದನ್ನು ವಿಮರ್ಶಿಸಿಕೊಳ್ಳೋಣ. ಇರುವ 4 ದಿನದ ಬದುಕಲ್ಲಿ ಒಳಿತು ಮಾಡೋಣ. ಧನ್ಯವಾದಗಳು.